JCBಗಳು ಟ್ರ್ಯಾಕ್ಟರ್ಗಳು ಬಂದು ಸರ್ವೆ ನಂಬರ್ ನಮ್ಮದು 53, 51 ಸರ್ವೆ ನಂಬರ್ ಪಕ್ಕದಲ್ಲಿ ಜಾಗ ಇದೆ. ಈಗ ಆಲ್ರೆಡಿ ಕೆರೆ ಒಳಗಡೆ ಸುಮಾರು 10-15 ಅಡಿ ಆಳ ತೋಡಿ ನಂತರ ಇದು ತೂಬ್ ಏನಿದೆಯೋ ಅದ್ರ ಕೆಳಗಡೆ 5 ಅಡಿ ತೋಡಿ ಆಗಿದೆ. ಅದ್ರ ಕೆಳಗಡೆ ಬಂದು 10 ಅಡಿ 15 ಅಡಿ ಹಳ್ಳ ತೋಡ್ತಾ ಇದ್ದಾರೆ. ಆ ಹಳ್ಳ ತೋಡೋದ್ರಿಂದ ಹಿಂದೆ ಏನು ವಾಡಿಕೆಗೆ ಮಳೆ ಬತ್ತಿತ್ತು, ಆ ಕೆರೆ ತುಂಬ್ತಿತ್ತು. ಕೆರೆ ತುಂಬಿ ಆ ನೀರು ಕತ್ತಸವಾಗಿ ಈಚೆ ಬಂದು ರೈತರು ಬೆಳೆ ಬೆಳೀತಾಯಿದ್ವು. ಈಗ ಏನಾಗ್ತಿದೆ ಅಂದರೆ 15 ಅಡಿ 20 ಅಡಿ ಆಳ ಇಟ್ಟಿರೋದ್ರಿಂದ ವಾಡಿಕೆಗಿಂತ 15 ಪಟ್ಟು ಮಳೆ ಬಂದರೂ ಕೂಡ ಕೆರೆ ತುಂಬಲ್ಲ, ಕೆರೆ ನೀರು ಈಚೆ ಬರಲ್ಲ. ಆದ್ದರಿಂದ ಮೇಲಿರ್ತಕ್ಕಂಥ ನಮ್ಮ ಜಮೀನು ಮಣ್ಣು ಇಲ್ಲಿ ಹಳ್ಳ ಹುಯ್ಯೋದ್ರಿಂದ ಕೊಚ್ಚಿ ಬಂದು ಎಲ್ಲ ನಮ್ಮದು ಭೂಮಿ ಹಾಳಾಗುತ್ತೆ ಸರ್. ಹಾಳಾಗೋದ್ರಿಂದ ಈ ಮಣ್ಣನ್ನು ತೆಗಿಸ್ಬಾರ್ದು ಅಂತ ಹೇಳಿ ನಾವು PDO ಅವ್ರಿಗೆ ಮನವಿ ಮಾಡಿದಾಗ PDO ಅವ್ರು ಬಂದು ಹೇಳೋದ್ರು. ಈಗ ಸ್ವಲ್ಪ ಅವ್ರು ಹೇಳಿದ ಮೇಲೆ ನಿಲ್ಲಿಸಿದ್ದಾರೆ ಸರ್. ಈ ನಮ್ಮ ಸರ್ವೆ ನಂಬರ್ 51, 53 ಸರ್ವೆ ನಂಬರ್ ಪಕ್ಕದಲ್ಲಿ ಜಾಗ ಇರೋದ್ರಿಂದ ನಮಗೆ ತೊರೆ ಇರೋದ್ರಿಂದ ತೊರೆಗೆಲ್ಲ ಮಳ್ಳು ಹರಿದು ಬಂದು 7 ಅಡಿ 8 ಅಡಿ ಆಳದಲ್ಲಿ ಮಳ್ಳಿದೆ. ಆ ಮಳ್ಳಿರೋದ್ರಿಂದ ಇವರು ಒಬ್ಬರಿಂದ ಒಬ್ಬರು ಮೇಲೆ ಬಿದ್ದು ಹಳ್ಳ ಹೊಡೆದು ಆ ಮಳ್ಳನ್ನು ಎಲ್ಲಿದೆ ಅಂತ ಗುರುತಿಸ್ಕೊಳಕ್ಕೋಸ್ಕರ ಇವರು ಈ ಥರ ದೌರ್ಜನ್ಯ ಮಾಡಿ ನಮ್ಗೆ ಓಡಾಡೋಕ್ಕೆ ತೊಂದರೆ ಇಲ್ದಂಗೆ ಮಾಡಿ ನೋಡಿ. ಅಲ್ಲಿ ಇವಾಗ ಒಂದು ಗಾಡಿ ಹೋಗೋವಷ್ಟು ಜಾಗ ಇತ್ತು. ಈಗ ಆ ಗಾಡಿ ಹೋಗೋ ಜಾಗನೂ ಇಲ್ಲ. ಈಗ ಮತ್ತೆ ನೋಡಿ ಇಲ್ಲಿಂದ ಮುಂಚೆ ಹೇಳ್ಬಿಟ್ಟು ನೋಡಿ ಇಲ್ಲಿ ಯಾರೋ ಬಂದು ಹಳ್ಳ ಹುಯ್ದುಬಿಟ್ಟು ಅವರನ್ನು ಸಾಕ್ತಾರೆ ಅಂತ ಮುಂದಕ್ಕೆ ಹೋಗೋಕ್ಕೆ ದಾರಿ ಇಲ್ಲದ ಕಾರಣ ನಾವು ಏನೋ ಬಂದು ಕೇಳಿದಾಗ ನಾವು ಒಂದು ಇಷ್ಟು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಒಬ್ರಿಗೊಬ್ಬರು ಕಾಂಟ್ಯಾಕ್ಟ್ ಆಗಿ ಏನು ತೊಂದರೆ ಮಾಡ್ತಾಯಿದ್ದಾರೆ ನೀವೇ ನೋಡಿ, ಬಂದು ಸ್ಪಾಟು ಚೆಕ್ ಮಾಡಿ. ನಮಗೇನಿಲ್ಲ, ತೊಂದರೆ ಕೊಡ್ತಾವ್ರೆ, ದಾರಿ ಬೇಕು, ನಿಲ್ಲಿಸ್ಬೇಕು. ಪಕ್ಕದಲ್ಲಿ ತೆಗಿಕೂಡ್ದು. ನಮ್ಮ ಸರ್ವೆ ನಂಬರು ಪೂರ್ತಿ ಕೊಚ್ಚಿ ಕೆರೆ ಅಂಗಳಿಗೆ ಬರ್ತಾಯಿದೆ. PDO ಅವ್ರು ಬಂದು ಅರ್ಜಿ ಕೊಡ್ರಪ್ಪ, ನಾವು ಅದೇನಿದು ತನಿಖೆ ಮಾಡ್ತೀವಿ ಅಂತ ಹೇಳಿ ಅವ್ರು ಹೋದಾಗ ಅವರು ಇವಾಗ ನಿಲ್ಲಿಸಿ ಹೋಗಿದ್ದಾರೆ. ಹೆಗ್ಗೆರೆ ಕೆರೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ರೈತರುಗಳು ಮಣ್ಣು ಹೊಡ್ಕೊತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಹೊಡ್ಸ್ಕೊಬೇಕು. ಒಬ್ಬ ರೈತ ಹೊಡ್ಸ್ಕೊಂತಾನೆ, ಒಬ್ಬ ರೈತ ಹೊಡ್ಸ್ಕೊಳಲ್ಲ. ಅದಕ್ಕೆ ಒಡೆಯೋರಿಗೆ ಒಂದು ಅನುಮತಿ ಕೊಡೋರು ಇಲ್ಲ. ತಗೊಂಬರ್ರಿ ಅಂತ ಹೇಳ್ತಾರೆ. ಒಬ್ಬರು ಹತ್ರ ಹೋಗಿ ಇನ್ನೊಬ್ರು ಹತ್ರ ಹೋಗ್ರಿ ಅಂತಾರೆ. ವಿಲೇಜ್ ಅಕೌಂಟೆಂಟ್ ಹೋದರೆ PDO ಅವ್ರ ಹತ್ರ ಹೋಗ್ತಾರೆ. PDO ಬರ್ತಾರೆ, ಅರ್ಜಿ ಕೊಡ್ರಿ, ನಾವು DC ಅವ್ರಿಗೆ ಕೊಡ್ತೀನಿ ಅಂತಾರೆ. ಇಬ್ಬರು ಅಲ್ಲೋಗಿ ಇಲ್ಲೋಗಿ ಬರೋದ್ರೆ ರೈತರು ಮಣ್ಣು ಎಲ್ಲಿ ಹೊಡ್ಸ್ಕೊಬೇಕು, ತೋಟಗಳು ಹೆಂಗೆ ಮೇಂಟೈನ್ ಮಾಡಬೇಕು? ಇದನ್ನು ಕೇಳೋಕೆ ಅಧಿಕಾರಿಗಳು ಬಂದು ಇದಕ್ಕೆ ಸ್ಪಷ್ಟನೆ ಕೊಟ್ಟು ತೆರವುಗೊಳಿಸಿ ಕೆರೆ ಎಷ್ಟಿದೆ ಅಷ್ಟನ್ನು ಒಂದು ಹದ್ಬಸ್ತ್ ಮಾಡಿ ರೈತರುಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಹೇಳ್ತಾಯಿದ್ದೀವಿ.